ಈಗಲಾದರೂ ನನ್ನ ಕ್ಷಮಿಸಮ್ಮ, ನನ್ನ ಹತ್ರ ಸೇರಿಸ್ಕೊಮ್ಮ. ಕಲ್ಯಾಣಿ, ಮಕ್ಕಳು ಮಾಡಿದ ತಪ್ಪನ್ನ ತಾಯಿ ಯಾವತ್ತೂ ಕ್ಷಮಿಸ್ತಾಳೆ. ಆದ್ರೆ ಇವನು ಮಾಡಿದ್ದು ಕ್ಷಮಿಸು ಅಂತ ಚಿಕ್ಕ ತಪ್ಪಲ್ಲ. ಕಾಲಿಗೆ ಬಿದ್ದ ಮಾತ್ರಕ್ಕೆ, ಕಣ್ಣೀರ್ ಹಾಕಿದ ಮಾತ್ರಕ್ಕೆ ನನ್ನ ಮನಸ್ಸು ಬದಲಾಗಲ್ಲ. ಅವನು ಮಾಡಿದ ಗಾಯಕ್ಕೆ ನನ್ನ ಮನಸ್ಸು ಈಗಲೂ ನೋವು ತಿಂತಾನೆ ಇದೆ. ಇನ್ನು ನನಗೆ ನೋವು ಕೊಡೋದಕ್ಕೆ ನೋಡಬೇಡ ಅಂತ ಹೇಳು. ಅಪ್ಪ, ಅಜ್ಜಿ ಬಗ್ಗೆ ನಿಮಗೆ ಗೊತ್ತು ಅಲ್ವಾ? ಕೋಪದಲ್ಲಿದ್ದಾರೆ. ಸ್ವಲ್ಪ ಸ್ವಲ್ಪನೇ ಸರಿ ಹೋಗ್ತಾರೆ. ಅಜ್ಜಿ ಮನ್ಸು ಬದಲಾಗೋ ಹಾಗೆ ಮಾಡ್ತೀನಿ, ನೀವು ಬೇಜಾರಾಗಬೇಡಿ. ಅಲ್ಲಮ್ಮ, ನಿಮ್ಮ ಅಜ್ಜಿ ಬದಲಾಗ್ತಾಳೆ ಅನ್ನೋ ನಂಬಿಕೆ ನಿನಗಿನ್ನೂ ಇದೆಯಾ? ಬದಲಾಗ್ತಾರೆ ರೀ. ಎಷ್ಟೇ ಆದ್ರೂ ತಾಯಿ ಮನಸ್ಸಲ್ವಾ? ಅವ್ರ ಕೋಪ ಸ್ವಲ್ಪ ಕಡಿಮೆ ಆದ್ಮೇಲೆ ನೋಡಿ. ನೀವು ಕಣ್ಣು ಮುಂದೆ ಓಡಾಡ್ತಾ ಇದ್ರೆ ಅವ್ರ ಕೋಪ ಎಲ್ಲ ಕರ್ಗೋಗುತ್ತೆ. ಆಮೇಲೆ ಅವ್ರು ನಿಮ್ಮನ್ನ ಎಷ್ಟು ಆದರಿಸ್ತಾರೆ ಅನ್ನೋದನ್ನ ನೀವೇ ನೋಡೋರಂತೆ. ಮಾವ, ಅಜ್ಜಿ ಮಾತಾಡ್ಲಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಾರೆ. ಸರಿ, ಇವತ್ತಲ್ದೇ ಇದ್ರೂ ನಾಳೆ ಮಾತಾಡ್ತಾರೆ. ಆದ್ರೆ ನನಗೊಂದು ವಿಷಯ ಅರ್ಥ ಆಗ್ಲಿಲ್ಲ. ಬೆಳಗ್ಗೆನೆ ನೀವು ಎಲ್ಲಿಗೆ ಹೋಗಿದ್ರಿ? ತಗೋ. ತನ್ನ ಗಂಡನ ಜೀವನದಲ್ಲಿ ನಿನ್ನಂತವಳೊಬ್ಳಿದ್ದಾಳೆ ಅಂತ ಗೊತ್ತಾದ್ರೆ ಅವಳಿಗೇನಾಗ್ಬಿಡತ್ತೋ ಅಂತ ನಾನು ಜೈಲಿಗೆ ಹೋಗೋದಕ್ಕೂ ಮುಂಚೆಯಿಂದ ನೀವು ಕೇಳಿದ್ನೆಲ್ಲ ಕೊಡ್ತಾನೆ ಇದ್ದೀನಿ. ಅದು ಚಿಕ್ಕ ಕೆಲಸ ಇತ್ತು, ಹೊರಗಡೆ ಹೋಗಿದ್ದೆ. ರಾತ್ರಿ ನೀವು ಆತಂಕದಲ್ಲಿ ಫೋನಲ್ಲಿ ಮಾತಾಡಿದ್ದನ್ನು ನೋಡಿದೆ. ಬೇಡ ಬೇಡ, ನೀನು ಈ ಮನೆಗೆ ಬರಬೇಡ, ಅದೆಲ್ಲ ರಿಸ್ಕು. ತಗೊಂಬರ್ತೀನಿ. ಆದ್ರೆ ಬೆಳಗ್ಗೆ ಮನೆಯವ್ರು ಇರು ಅಂತ ಹೇಳ್ತಿದ್ರು, ಕೆಲಸ ಇದೆ ಅಂತ ಹೊರಗಡೆ ಹೋದ್ರಿ. ಅಷ್ಟು ಅರ್ಜೆಂಟಾಗಿ ಹೋಗೋ ಅವಶ್ಯಕತೆ ಏನಿತ್ತು? ಎಲ್ಲಿಗೆ ಹೋಗಿದ್ರಿ? ಅದು ಇಷ್ಟು ದಿನ ಜೈಲಲ್ಲಿದ್ನಲ್ಲ, ಹಳೆ ಫ್ರೆಂಡ್ ಒಬ್ಬ ಬೆಂಗಳೂರಲ್ಲಿದ್ದಾನೆ, ಅವನ್ನ ಭೇಟಿ ಮಾಡೋಕೆ ಹೋಗಿದ್ದೆ. ಬೆಂಗಳೂರಿಗೆ ಹೋಗಿದ್ರ? ಅಂದರೆ ಬೆಂಗಳೂರಲ್ಲ, ಬೆಂಗಳೂರು ಹತ್ರ ಇರೋ ಮಾಗಡಿಗೆ ಹೋಗಿದ್ದೆ. ನೀವು ಮಾಗಡಿ ಅಂತ ಹೇಳ್ತಿದ್ದೀರಾ? ಆದರೆ ನೀವು ಹೋಗಿದ್ದು ರಾಮನಗರದ ಕಡೆ ಅಲ್ವಾ? ನೀವು ಹೋಗಿದ್ದ ದಾರಿಲಿ ನಿಮ್ಮ ಹಿಂದೆ ನಾನು ಬಂದಿದ್ದೆ ಮಾವ.
ಹೌದು, ನೀವು ಹೋಗಿದ್ದನ್ನು ನಾನು ನೋಡಿದೆ. ನಿಮ್ಮ ಹಿಂದೆನೆ ತುಂಬಾ ದೂರ ಫಾಲೋ ಮಾಡಿದೆ. ನೀವು ಹೋಗಿದ್ದು ಕನ್ಫರ್ಮ್ ಆಗಿ ರಾಮನಗರದ ಕಡೆನೆ. ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ? ಇಲ್ಲ ಶೌರ್ಯ, ನೀನೇ ತಪ್ಪು ತಿಳ್ಕೊಂಡಿದ್ಯಾ. ನಾನು ಹೋಗಿದ್ದು ಮಾಗಡಿಗೆ. ಅದು ಅಲ್ಲದೆ ರಾಮನಗರಕ್ಕೆ ನಾನ್ಯಾಕೆ ಹೋಗ್ಲಿ? ನನ್ನ ಹಿಂದೆನೇ ಇದ್ದೆ ಅಂತ ಹೇಳ್ತಿದ್ಯಾ, ನನಗೆ ನೀನು ಕಾಣಿಸ್ಲೇ ಇಲ್ವೇ? ನಾನು ಯಾವುದೋ ಕೆಲಸದ ಮೇಲೆ ಹೋಗ್ತಿರ್ಬೇಕಾದ್ರೆ ನೋಡಿದೆ ಬಿಡಿ. ಆದ್ರೆ ನೀವು ಹೋಗಿದ್ದು ಬೆಂಗಳೂರು ಕಡೆ ಅಂತೂ ಅಲ್ಲ, ಅದಂತೂ ಕನ್ಫರ್ಮ್ ಆಗಿ ನನಗೆ ಗೊತ್ತು. ಏನು ಆಫೀಸರ್ ನೀವು? ಮೊದ್ಲೇ ಅಜ್ಜಿ ಕ್ಷಮಿಸ್ತಿಲ್ಲ ಅಂತ ಅಪ್ಪ ನೋವಲ್ಲಿದ್ರೆ ಇದನ್ನೆಲ್ಲ ಕೇಳಿ ಇನ್ನೂ ಬೇಜಾರು ಮಾಡ್ತಾ ಇದ್ದೀರಲ್ಲ. ಬಿಟ್ಬಿಡಿ ಆಫೀಸರ್, ಅಪ್ಪನ್ನ ಸಮಾಧಾನವಾಗಿರೋಗ್ ಬಿಡಿ. ಏನಾದ್ರೂ ಮಾತಾಡ್ಬೇಕು ಅನ್ಸಿದ್ರೆ ಆಮೇಲೆ ಮಾತಾಡೋರಂತೆ. ಅಪ್ಪ, ನೀವು ನಡೀರಿ ಒಳಗೆ. ಅಂದ್ರೆ ಏನೇ? ನನ್ನ ಮಗ ಯಾರನ್ನು ಏನು ಕೇಳಬಾರ್ದು, ನೀನ್ ಹೇಳೋ ಮಾತನ್ನೇ ಕೇಳಬೇಕು ಅಂತನಾ? ಅವನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಕ್ಕಾಗದೆ ನಿಮ್ಮಪ್ಪ ತಲೆ ತೆಗ್ಸಿದ್ರೆ ನೀನ್ ಯಾಕೆ ಮಧ್ಯದಲ್ಲಿ ತಲೆ ತೋರಿಸಿ ಮಾತಾಡ್ತಿದ್ಯಾ? ದಮಯಂತಿ, ಈಗಾಗ್ಲೇ ನೋವು ಪಡ್ತಿರೋ ಮನುಷ್ಯನಿಗೆ ಮತ್ತೆ ನೋವು ಕೊಡೋದು ಚೆನ್ನಾಗಿರೋಲ್ಲ. ಹಾ, ನೋವು ಪಡ್ತಾ ಇದ್ದಾನೆ ಅನುಪಮ. ಇಷ್ಟು ವರ್ಷ ನಾವು ಅನುಭವಿಸ್ಲಿಲ್ವಾ ನೋವನ್ನ? ಈಗ ಹೊಸದಾಗಿ ನೋವು ಪಡೋದಕ್ಕೇನಿದೆ? ಅಷ್ಟಕ್ಕೂ ಯಾವ್ದ್ರ ಬಗ್ಗೆ ಸಂಕಟ ಪಡ್ತಿದ್ದಾನೆ? ಅವನು ಮಾಡಿದ್ರ ಬಗ್ಗೆನೆ ತಾನೇ ಅಮ್ಮ ಹೇಳಿದ್ದೀವಾಗ. ಅವನು ಮಾಡಿದ ವಿಚಾರಕ್ಕೆ ಅಲ್ವಾ ನಾವೆಲ್ಲ ಅವಮಾನ ಅನುಭವಿಸಿದ್ದು. ಮಾಡೋದನ್ನೆಲ್ಲ ಮಾಡಿ ಇವಾಗ ದುಃಖ ಪಟ್ರೆ ಏನ್ ಪ್ರಯೋಜನ? ಅತ್ತೆ, ನಿಮ್ಮ ಕೈ ಮುಗಿತೀನಿ. ದಯವಿಟ್ಟು ಈ ವಿಷಯನ ಇವಾಗಾದ್ರೂ ಬಿಟ್ಬಿಡಿ. ಇಷ್ಟು ವರ್ಷಗಳ ನಂತರ ಅಪ್ಪ ಬಂದಿದ್ದಾರೆ. ಕಣ್ ಮುಂದೆ ಓಡಾಡ್ತಿರೋದ್ ನೋಡಿ ಖುಷಿ ಪಡೋಕ್ ನಮ್ಮನ್ ಬಿಟ್ಬಿಡಿ. ನೀವು ಮಾತಾಡ್ತಿರೋದ್ರಿಂದ ಅವ್ರಿಗೆ ನೋವಾದ್ರೆ ಅದನ್ನ ನೋಡಿ ನಮ್ಗೆ ಸಹಿಸ್ಕೊಳಕ್ಕಾಗಲ್ಲ. ಅಪ್ಪ, ನೀವು ನಡೀರಿ. ನೀವು ಹೋಗಿದ್ದ ದಾರಿಲಿ ನಿಮ್ಮ ಹಿಂದೆ ನಾನು ಬಂದಿದ್ದೆ ಮಾವ. ನಿಮ್ಮ ಹಿಂದೆನೆ ತುಂಬಾ ದೂರ ಫಾಲೋ ಮಾಡಿದೆ. ಅಂದ್ರೆ ನನ್ನ ಶೌರ್ಯ ಫಾಲೋ ಮಾಡ್ತಿದ್ದಾನೆ ಅಂತಾಯ್ತು. ಆದ್ರೆ ಯಾಕೆ? ನನ್ನ ಮೇಲೆ ಅನುಮಾನ ಬಂದಿರ್ಬೋದಾ? ಇಲ್ಲ ಅಂದಿದ್ರೆ ನನ್ನ ಫಾಲೋ ಮಾಡೋ ಅವಶ್ಯಕತೆ ಏನಿತ್ತು? ಲಕ್ಕಿಲಿ ಶೌರ್ಯ ನನ್ನ ಮನೆವರೆಗೂ ಫಾಲೋ ಮಾಡದೇ ಇರೋದೇ ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ಇಷ್ಟು ವರ್ಷ ಯಾರಿಗೂ ಗೊತ್ತಾಗದೆ ನಾನು ಬಚ್ಚಿಟ್ಟಿದ್ದ ವಿಷಯ ಎಲ್ರಿಗೂ ಗೊತ್ತಾಗ್ತಿತ್ತು. ಥ್ಯಾಂಕ್ ಗಾಡ್, ಸ್ವಲ್ಪದ್ರಲ್ಲೇ ತಪ್ಪಿಸ್ಕೊಂಡೆ. ಈ ಸರ್ತಿ ಹುಷಾರಾಗಿರ್ಬೇಕು. ಸಾರಿ ಭಾವ, ನಿಮಗೆ ತೊಂದರೆ ಕೊಡ್ತಾ ಇದ್ದೀನಿ. ಒಳ್ಳೇದನ್ನ ಬಯಸೋರಿಗೆ ಭಾವ ಭಾಮೈದ ಅಂತಾರೆ. ನೀವು ಚೆನ್ನಾಗಿರ್ಬೇಕು ಅನ್ಕೊಂಡಾಗ ನನಗೆ ತಪ್ಪಲ್ಲ ಅಲ್ವಾ? ಯಾವಾಗಲೂ ನಾನು ಮಾಡಿರೋ ತಪ್ಪಿಂದ ನನ್ನ ಜೀವನ ಹಾಳಾಗಬಾರ್ದು ಅನ್ನೋ ಒಂದೇ ಕಾರಣಕ್ಕೋಸ್ಕರ ನೀವು ಅದನ್ನು ಆಚೆ ಬರ್ದಿರೋವಾಗ ಮಾಡಿ ನನ್ನನ್ನು ಕಾಪಾಡ್ಕೊಂಡು ಬರ್ತಾ ಇದ್ದೀರಾ. ನನಗೋಸ್ಕರ ಮನೆಗೆ ಹೋದ್ರಿ, ಆದರೆ ಶೌರ್ಯಗೆ ನೀವು ಎಲ್ಲಿಗೆ ಹೊರಟ್ರಿ, ಯಾಕೆ ಹೋದ್ರಿ ಅನ್ನೋ ಅನುಮಾನ ಬಂದಿದೆ. ಮತ್ತೀಗ ನೀವು ಎಲ್ಲರ ಮುಂದೆ ಉತ್ತರ ಕೊಡುವಂಥ ಪರಿಸ್ಥಿತಿ ಬಂತು ಅಂತಂದ್ರೆ ಅದಕ್ಕೆ ನಾನೇ ಕಾರಣ ಅಲ್ವಾ ಭಾವ?
ನನ್ನ ಕ್ಷಮಿಸ್ಬಿಡಿ ಭಾವ. ಶಿವರಾಮ, ಪ್ರತಿ ಮನುಷ್ಯನ ಜೀವನದಲ್ಲಿ ಗೊತ್ತಿಲ್ಲದೇನೆ ಮಾಡಿರೋ ತಪ್ಪುಗಳಿರುತ್ತೆ. ಅದು ವಯಸ್ಸಿನಿಂದ ಆಗಿರೋ ತಪ್ಪಾಗಿರ್ಬೋದು, ಪರಿಸ್ಥಿತಿಗಳು ಮಾಡಿಸೋ ತಪ್ಪಾಗಿರ್ಬೋದು. ಆದರೆ ಆ ತಪ್ಪನ್ನ ಸರಿ ಮಾಡ್ಕೊಳ್ಳೋ ಅವಕಾಶ ಕೆಲವೊಬ್ರಿಗೆ ಮಾತ್ರ ಸಿಗುತ್ತೆ. ನಿನಗ ಆ ಅವಕಾಶ ಬರದೇ ಇದ್ರೂ ನನಗ ಆ ಅವಕಾಶ ಬಂದಿರೋದಕ್ಕೆ ಇಷ್ಟು ವರ್ಷ ಆ ತಪ್ಪು ಬಯಲಾಗದಿರೋ ಹಾಗೆ ನೋಡ್ಕೋತಾ ಇದ್ದೀನಿ ಅಂತ ಅನ್ಕೊಳ್ಳೋದು ಸುಳ್ಳು. ನನ್ನ ತಂಗಿ ಸಂಸಾರನ ಕಾಪಾಡ್ತಿದ್ದೀನಿ ಅಷ್ಟೇ. ನನ್ನ ತಂಗಿ ಸ್ವಲ್ಪ ಕೋಪಿಷ್ಟೇನೆ ಹೊರತು ಅವಳ ಮನಸ್ಸಲ್ಲಿ ಯಾವ ಕಲ್ಮಶನೂ ಇರೋದಿಲ್ಲ. ತುಂಬಾ ಒಳ್ಳೆಯವಳು. ಅವಳು ದೊಡ್ಡವಳಾದ್ಮೇಲೆ ಹೇಗೆ ಇದ್ರು ಚಿಕ್ಕ ವಯಸ್ಸಲ್ಲಿ ನನ್ನ ಭುಜದ ಮೇಲೆ ಎತ್ಕೊಂಡಿರೋ ದಿನಗಳು ಈ ಕೈಯಲ್ಲಿ ಅವಳನ್ನ ಆಡಿಸಿದ ದಿನಗಳು ನನಗಿನ್ನೂ ನೆನಪಿದೆ. ಅಷ್ಟು ಪ್ರೀತಿಯಿಂದ ಬೆಳೆಸಿದ ನನ್ನ ತಂಗಿಗೆ ಯಾರಿಂದನೂ ನೋವಾಗಬಾರ್ದು. ಅದಕ್ಕೆ ಅವ್ರು ಕೇಳಿದ್ನ ಕೊಟ್ಟು ನಿಮ್ಮಿಬ್ಬರ ಮಧ್ಯಕ್ಕೆ ಅವ್ರು ಬರ್ದಿರೋ ಹಾಗೆ ನೋಡ್ಕೊಂಡಿದ್ದು. ಅವ್ರೀಗ್ಲೂ ಕೂಡ ನೀವು ಕೊಡ್ತಾ ಇದ್ದೀರಿ ಅಂತ ನಿಮ್ಮ ಹತ್ರ ದುಡ್ಡನ್ನ ಇಸ್ಕೋತಾನೆ ಇದ್ದಾರಲ್ವಾ ಭಾವ? ದುಡ್ಡಲ್ಲ ಭಾವ, ಅವ್ರಿಗೆ ಕೊಡೋ ದುಡ್ಡಿಂದ ಏನೂ ನಷ್ಟ ಆಗಲ್ಲ. ಅವ್ರು ಇಲ್ಲಿಗೆ ಬಂದು ಮಾತಾಡಿದ್ರೇ ನಷ್ಟ ಆಗೋದು. ಅದಕ್ಕೆ ಆ ಪರಿಸ್ಥಿತಿ ಬರಬಾರ್ದು ಅಂತಾನೆ ಅವರಿಗೆ ಕೇಳಿದಾಗೆಲ್ಲ ದುಡ್ಡು ಕೊಡ್ತಾ ಇರೋದು. ಯಾರಿಗಾದ್ರೂ ತನ್ನ ತಂಗಿ ಗಂಡನ ಜೀವನದಲ್ಲಿ ಈ ಥರ ಒಂದು ಘಟನೆ ಆಗಿದೆ ಅಂತ ಗೊತ್ತಾದ್ರೆ ಬೇಕು ಅಂತ ಜಗಳ ತೆಗೆದು ಅವರಿಬ್ರು ಬೇರೆ ಬೇರೆ ಆಗೋ ತನಕನೂ ಸುಮ್ಮನೆ ಇರೋದಿಲ್ಲ. ಆದ್ರೆ ನನ್ನಿಂದಾಗಿರೋ ತಪ್ಪನ್ನ ನೀವು ಕವರ್ ಮಾಡಿ ಇಷ್ಟು ದಿನ ನನ್ನ ಮರ್ಯಾದೆನ ಕಾಪಾಡ್ತಾನೆ ಇದ್ದೀರಾ. ನೀವು ಜೈಲಲ್ಲಿದ್ರೂ ಕೂಡ ನಿಮ್ಮ ಈ ದೊಡ್ಡ ಮನಸ್ಸಿಗೆ ನಾನು ಏನೇ ಮಾಡಿದ್ರೂ ಋಣನ ತೀರ್ಸೋಕ್ಕಾಗಲ್ಲ ಭಾವ. ಋಣ ತೀರ್ಸೋ ಅವಕಾಶ ನಿಮಗಿದೆ. ನನ್ನ ತಂಗಿನ ಸಂತೋಷವಾಗಿ ನೋಡ್ಕೊಳ್ಳಿ. ಅದಕ್ಕಿಂತ ನನಗೆ ನೀವು ತೀರಿಸೋ ಋಣ ಇನ್ನೊಂದಿರೋದಿಲ್ಲ. ಸರಿ ಬಿಡಿ, ಈ ವಿಷಯ ನಮ್ಮಿಬ್ಬರ ಮಧ್ಯೆನೇ ಇರಬೇಕು. ಒಂದು ವೇಳೆ ನನ್ನ ತಂಗಿ ಗೊತ್ತಾದ್ರೆ ಅವಳು ತಡ್ಕೊಳ್ಳಲ್ಲ. ನನ್ನ ತಂಗಿ ನೋವು ಪಡಬಾರ್ದು ಅಂತಾನೆ ಈ ನೋವನ್ನ ಇಷ್ಟು ವರ್ಷ ನನ್ನೇದಲ್ಲೇ ಬಚ್ಚಿಟ್ಕೊಂಡಿದ್ದೀನಿ. ಇಲ್ಲ ಭಾವ, ಯಾವ ಪರಿಸ್ಥಿತಿಯಲ್ಲೂ ಯಾರಿಗೂ ಗೊತ್ತಾಗೋಕ್ ಬಿಡಲ್ಲ. ದಮ್ಮು, ಅದು ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ? ಅವನ ಹತ್ರ ಏನ್ರಿ ನಿಮಗ್ ಮಾತು? ಅದು ಅದು ನನ್ನ ಹತ್ರ ಏನ್ ಮಾತಾಡ್ತಾರಮ್ಮ? ನಾನೇ ಹೇಗಿದ್ದೀರಾ ಅಂತ ವಿಚಾರಿಸ್ಕೋತಾ ಇದ್ದೆ. ನಾವ್ ಹೇಗಿದ್ರೆ ನಿನಗೇನು? ನಮ್ಮ ಹತ್ರ ಏನ್ ಕೆಲ್ಸ ನಿನ್ಗೆ? ನಾವು ಬೇಡ ಅಂತ ನಿನಗಿಷ್ಟ ಬಂದ ಹಾಗೆ ನೀನ್ ಮಾಡ್ದವನೇ ಅಲ್ವಾ? ಹೊಸದಾಗೀಗ ನಮ್ಮ ಕೆಟ್ಟದ್ದು ಒಳ್ಳೇದ್ರ ಬಗ್ಗೆ ನಿನಗ್ಯಾಕೆ ಯೋಚನೆ? ನೋಡಮ್ಮ, ನನಗೇನು ಬೇಕಾದರೂ ಅನ್ನು ನನಗೆ ಕೋಪ ಬರಲ್ಲ. ಯಾಕಂದ್ರೆ ನೀನು ನಾನು ಪ್ರೀತಿಯಿಂದ ಬೆಳೆಸಿರೋ ತಂಗಿ. ಆಗಿದ್ನೆಲ್ಲ ಮರ್ತೋಗಿ ಈ ಅಣ್ಣನ ಜೊತೆ ಯಾವತ್ತಾದರೂ ಒಂದಿನ ಪ್ರೀತಿಯಿಂದ ಇರ್ತೀಯ ಅಂತ ಕಾಯ್ತಿದ್ದೀನಿ. ನಾನು ಜೈಲಲ್ಲಿದ್ದಾಗ ನೀನು ನನ್ನ ನೋಡೋದಕ್ಕೆ ಒಂದ್ಸಲ ಕೂಡ ಬರಲಿಲ್ಲ. ನಾನು ಈ ಮನೆಗೆ ಬಂದು 2 ದಿನ ಆದರೂ ನನ್ನ ಪ್ರೀತಿಯಿಂದ ನೋಡ್ಕೊಳ್ಳಿಲ್ಲ. ನಾವೇನ್ ನೋಡ್ಕೊಳಕ್ಕಾಗತ್ತೆ ಬಿಡು. ನಾವು ನೋಡ್ಕೊಳ್ಳೋ ಅಂತ ಅವಶ್ಯಕತೆ ಆದ್ರೂ ಏನಿದೆ?
ನಡೆದಿರೋದನ್ನ ನೀನ್ ಮರಿಬಹುದು, ಆದ್ರೆ ನನ್ನ ಕೈಲಿ ಮರೆಯಕ್ಕಾಗಲ್ಲ. ನಿನ್ನಿಂದಾಗಿ ನಾವೆಷ್ಟು ಅವಮಾನ ಪಟ್ವಿ, ಎಷ್ಟು ಸಂಕಟ ಪಟ್ವಿ ಅನ್ನೋದು ನಮಗ್ ಮಾತ್ರ ಗೊತ್ತು. ನೀನು ಮಾಡಿದ ತಪ್ಪಿಗೆ ಆ ಅನುಪಮನ್ನ ಇವತ್ತಿಗೂ ನಮ್ಮನೆಲ್ಲ ಇಟ್ಕೊಂಡು ಸಾಕ್ತಾ ಇದೀವಿ. ಅನುಪಮಂಗೆ ನನ್ನ ಮಗಳಿಗೆ ಆಶ್ರಯ ಕೊಟ್ಟು ನೀನು ತುಂಬಾನೇ ಒಳ್ಳೆ ಕೆಲಸನೇ ಮಾಡ್ದೆ ಅಮ್ಮ. ಈ ಮನೆ ನನ್ನವರು ಇರಲಿಲ್ಲ ಅಂದಿದ್ರೆ ಕಲ್ಯಾಣಿ ಅನುಪಮ ಏನಾಗೋಗ್ತಿದ್ರು. ನಿನಗೆ ನನ್ನ ಮೇಲೆ ಕೋಪ ಇರ್ಬೋದು, ಇಲ್ಲ ಅನ್ನಲ್ಲ. ನೀನು ನನ್ನ ಪ್ರೀತಿಯಿಂದ ಮಾತಾಡ್ತಿದ್ರು ಪರವಾಗಿಲ್ಲಮ್ಮ, ಆದ್ರೆ ದ್ವೇಷಿಸ್ಬೇಡಮ್ಮ. ನಿನ್ನ ಅಣ್ಣನಾಗಿ ಅದನ್ನ ಮಾತ್ರ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಇವತ್ತಿದನ್ನೆಲ್ಲ ತುಂಬಾ ಚೆನ್ನಾಗಿ ಹೇಳ್ತಾನೆ, ಆದ್ರೆ ಮಾಡಿದ್ದು ಅವನು ಹಾಗೆ ಮಾಡಿದ್ರಿಂದಾನೇ ತಾನೆ ಇವತ್ತು ಈ ಮನೆ ಹೀಗಿರೋದು. ಸುಮ್ನಿರ್ರೆ, ಸ್ವಂತ ಅಣ್ಣನ ಬಗ್ಗೆನೇ ಏನೇನೋ ಮಾತಾಡ್ತೀಯ ನೀನು. ಅದು ಸರಿ, ಹೌದು ನೀವೇನು ನಮ್ಮ ಅಣ್ಣನ ಹತ್ರ ಹೆದರ್ಕೊಂಡು ಮಾತಾಡ್ತಾ ಇದ್ರಿ? ಅವನೇನೋ ಕೇಳ್ತಾ ಇದ್ದ, ನೀವೇನೋ ಹೇಳ್ತಾ ಇದ್ರಿ. ಏನ್ ನೀವಿಬ್ರು ಮಾತಾಡ್ತಾ ಇದ್ದಿದ್ದು? ನಾನೇನ್ ಮಾತಾಡ್ತಿದ್ನೆ, ನಿಮ್ಮ ಅಣ್ಣ ಹೇಳಿದ್ರಲ್ಲ ಅದನ್ನೇ ಮಾತಾಡ್ತಾ ಇದ್ವಿ. ಹೊಸದಾಗಿ ಬೇರೇನೂ ಮಾತಾಡ್ತಿರ್ಲಿಲ್ಲ. ಒಂದ್ ನಿಮಿಷ ನಿಂತ್ಕೊಳ್ಳಿ. ಇವಾಗ್ಲೇ ಹೇಳ್ತಾ ಇದ್ದೀನಿ, ನನಗ್ ಗೊತ್ತಿಲ್ದೆ ಅವನ ಜೊತೆ ಸೇರ್ಕೊಂಡು ಏನಾದ್ರೂ ಮಾಡಿದ್ರಿ ಅನ್ಕೊಳ್ಳಿ, ಚೆನ್ನಾಗಿರಲ್ಲ. ಆಮೇಲೆ ನನ್ ಬುದ್ಧಿ ನಿಮಗ್ ಚೆನ್ನಾಗ್ ಗೊತ್ತು. ಗೊತ್ತಿದೆ ಕಣೆ, ಎಲ್ರ ಮೇಲೂ ಅನುಮಾನ ಪಡ್ತೀಯ. ಕೊನೆ ಕಟ್ಕೊಂಡಿರೋ ಗಂಡನ ಮೇಲೆ ಕೂಡನಾ? ನಿಮ್ಮೇಲ್ ನನ್ಗೇನು ಅನುಮಾನ ಇಲ್ಲ, ಆದ್ರೆ ಈಗ ನೀವು ಮಾತಾಡ್ತಾ ಇದ್ರಲ್ಲ ಅವನ ಮೇಲೆ ನನಗೆ ಅನುಮಾನ. ಸ್ವಲ್ಪ ಹುಷಾರಾಗಿರಿ. ಹುಚ್ಚು ಹುಡುಗಿ, ತಪ್ಪು ಮಾಡಿದ್ ನಾನು, ಆದ್ರೆ ನಿಂಗೆ ನೋವಾಗಬಾರ್ದು ಅಂತ ಆ ತಪ್ಪನ್ನ ಮುಚ್ಚಿಟ್ಟಿದ್ದಾನ ಕಣೆ ನಿನ್ನ ಅಣ್ಣ. ನಿಮ್ಮ ಅಣ್ಣಂಗೆ ನಿನ್ನ ಮೇಲಿರೋ ಪ್ರೀತಿನ ಅರ್ಥ ಮಾಡ್ಕೊಳ್ಳದೆ ಈಗಲೂ ಅವ್ರನ್ನ ಅಪಾರ್ಥ ಮಾಡ್ಕೋತಿದ್ಯಾ ನೀನು. ನಿಮ್ಮ ಅಣ್ಣ ನೀನು ಯಾವಾಗ ಅರ್ಥ ಮಾಡ್ಕೋತೀಯೋ, ಯಾವಾಗ ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಬೆಳೆಸ್ಕೋತೀಯೋ ಆ ದೇವರಿಗೆ ಗೊತ್ತು. ಏನಾಯ್ತು ಸ್ಯಾಮ್? ಯಾರ್ದು ಫೋನು? ಇಲ್ಲಿ ಕೊಡು. ಬೇಡ, ಫೋನ್ ಲಿಫ್ಟ್ ಮಾಡಿದ್ರೆ ಅವ್ನು ಕೇಳೋ ಅಂತ ಪ್ರಶ್ನೆಗೆ ನಮ್ಮ ಹತ್ರ ಉತ್ತರ ಇಲ್ಲ. ಅವನು ಮತ್ತೆ ಕೋಪ ಮಾಡ್ಕೋತಾನೆ. ಏನು ಹೇಳದೆ ಇದ್ರೇನೆ ಪ್ರಾಬ್ಲಮ್ಮು ಸ್ಯಾಮ್. ಏನೋ ಒಂದು ಹೇಳಿದ್ರೇನೆ ಡೆವಿಲ್ ಕೂಲ್ ಆಗೋದು. ಕೊಡಿಲಿ.